ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾರ್. ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ರಾಜಕಾರಣದ ದಿನನಿತ್ಯ ಬಡದಾಟನ ನಾವು ನೋಡ್ತಾ ಇರ್ತೀವಿ. ಯಾರು ಏನು ಎತ್ತ ಯಾವ ಪಕ್ಷ ಎಲ್ಲಿ ಬಂದರು ಇದನ್ನು ಮಾತಾಡ್ತಾ ಇರ್ತೀವಿ. ಇದನ್ನು ಮೀರಿದ್ದು ಈ ಬದುಕೊಂದದೇ ಇಲ್ಲ. ಈ ದೇಶದ ಜಾತಿ ವ್ಯವಸ್ಥೆಗಳಿದ್ದಾವೆ. ಈ ಜಾತಿ ವ್ಯವಸ್ಥೆಗಳಲ್ಲಿ ಅದರಲ್ಲೂ ದಲಿತ ಅಥವಾ ಪರಿಶಿಷ್ಟ ಜಾತಿ ಜೊತೆಗೆ ಆದಿವಾಸಿಗಳು ಪರಿಶಿಷ್ಟ ಜನಾಂಗ ಇವರ ಬದುಕು ಯಾವ ರೀತಿ ಅದ, ಹೆಂಗೆ ಹೊರಟದ, ಎಂತ ಏನು ಅವ್ರ ಬಗ್ಗೆ ಅಂದ ತಕ್ಷಣ ನಾವು ಮುರಿಬೋದು. ಇಲ್ಲಪ್ಪ ಇವ್ರು ಕೆಳಜಾತಿಯವ್ರು ಇರ್ತಾರೆ ಬದುಕ್ತಾರಲ್ರಿ ಅವರು ಅಂತ. ಅವ್ರ ಬಗ್ಗೆನೂ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಯಾಕಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು, ದಲಿತ ಮತ್ತು ಆದಿವಾಸಿಗಳು ಈ ನೆಲದ ಮೂಲ ನಿವಾಸಿಗಳದ್ದು ಮೂಲ ಅದು ಅವ್ರಿಗೆ ಎಷ್ಟು ಮಟ್ಟಿಗೆ ಇವತ್ತು ಶಿಕ್ಷಣ ಸಿಕ್ಕದ, ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗ್ಯದ, ಎಷ್ಟು ಜನರಿಗೆ ಭೂಮಿ ಈ ಪರಿಶಿಷ್ಟ ಮತ್ತು ಈ ಜನಾಂಗಾತ ಅಥವಾ ಜಾತಿಗೆ ಜನ ಸಿಕ್ಕದನ್ನು ಸಹಿತ ಇವತ್ತು ನಾವು ನೋಡಬೇಕಾಗಿದೆ. ಇವತ್ತಿನ ಮ್ಯಾಕ್ಸಿಮಮ್ ಭೂಮಿಗಳೆಲ್ಲ ಮೇಲ್ವರ್ಣೀಯ ಜನ್ಯ ಜಾತಿಗಳ ಕೈಲಿದೆ ಅನ್ನೋದು ಅಷ್ಟು ಸತ್ಯದ. ಅದರಲ್ಲಿ ದುಡಿಯೋರು ಯಾರಪ್ಪ ಅಂದರೆ ಈ ಕೆಳವರ್ಗ ಅಥವಾ ಕೆಳ ಒಂದು ವರ್ಣದಿಂದ ಜನ್ಯವಂತ ಜನರಿಂದ ಅಸ್ಪೃಶ್ಯರು ಅಂತೇಳಿ ನಾವು ಮಾಡಿ ಹೋಗ್ಬಿಟ್ವಿ, ಅಥವಾ ಶೂದ್ರರು ಅಂತೇಳಿ ಅವ್ರು ದುಡಿಯೋದಕ್ಕೆ ಮಾತ್ರ ಇದ್ದಾರೆ. ಭೂಮಿಗಳು ಮಾತ್ರ ಇವತ್ತೇನೋ ಟ್ಯಾಂಕ್ ಬಂತು, ಕೆಲವೊಂದಿಷ್ಟು ಜನರಿಗೆ ಭೂಮಿಗಳು ಬಂದಿದ್ದಾವೆ, ಇಲ್ಲ ಅಂತ ಅಲ್ಲ. ಆದರೆ ಇನ್ನೂ ಅನೇಕರಿಗೆ ಬದುಕುವುದಕ್ಕಾಗಲಾರದಂಥದ್ದು ಭೂಮಿ ಇಲ್ಲ ಅಂತ ಪ್ರತಿಯೊಂದು ಹಳ್ಳಿಯ ಒಂದು ನಾವು ಸಹಜವಾಗಿ ಸರ್ವೆ ಮಾಡಿಸಿದರೆ ಇವತ್ತು ಭೂಮಿ ಎಷ್ಟು ಈ ಒಂದು ಹಿಂದುಳಿದ ಅನ್ನೋಗಿದ್ರು ಪರಿಶಿಷ್ಟ ಜನಾಂಗ ಮತ್ತು ಪರಿಶಿಷ್ಟ ಜಾತಿ ನಡಕದಂತ. ಇವತ್ತು ಕಾಡಿಗೆ ಹೋದ್ರೆ ಗೊತ್ತಾಗ್ತದೆ. ಇವತ್ತು ಎಸ್ಟೇಟ್, ಕಾಫಿ ಎಸ್ಟೇಟು, ಚಹಾ ಎಸ್ಟೇಟು, ಟೀ ಎಸ್ಟೇಟ್ಗಳು ನೋಡಿದಾಗ ಅಲ್ಲಿ ಸಾವಿರಾರು ಎಕರೆ ಭೂಮಿಗಳನ್ನ ಆದಿವಾಸಿಗಳಿಗೆ ಅಲ್ಲಿ ಇರಲಿಕ್ಕೆ ಕೊಡ್ತಾ ಇಲ್ಲ ಇವತ್ತು. ಆದರೆ ಅವ್ರು ಭೂಮಿ ಕೊಟ್ಬಿಟ್ಟಿದ್ದಾರೆ. ಕಾಫಿ ಬೆಳೀರಪ್ಪ, ಅದು ವಾಣಿಜ್ಯದ, ಅದು ಲಾಭ ಆಗ್ತದೆ ಜನರಿಗೆ ಅಂತ. ಆದರೆ ಆ ಕಾಡನ್ನು ಉಳಿಸಿಕೊಳ್ಳುವಂಥ ಜನ, ಆ ಕಾಡಿನ ಬದುಕುವಂಥ ಜನ, ಗಿಡ ಕಡಿಲಾರದ ಗಿಡದ ಉತ್ಪನ್ನಗಳಿಂದ ಬದುಕುವಂಥ ಜನ ಅವ್ರು ನಾವಲ್ಲಿ ಬದುಕು ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾಡಿನಲ್ಲೂ ಇಲ್ಲಿ ದಲಿತ ಜನಕ್ಕೂ ಇವರಿಗೆ ಒಂದಿಷ್ಟು ಭೂಮಿಗಳು ಸಿಗುವಂಥದ್ದು ಮಾಡ್ತಾ ಇಲ್ಲ ನಾವು ಅದಕ್ಕಾಗಿನ ಕಾನೂನು ಇದ್ದವರು ಸಾಕಷ್ಟು ಮಾಡಿದ್ದಾರೆ. ಆದರೆ ಕಾನೂನು ಪರಿಪಾಲನೆ ಆಗ್ಬೇಕಲ್ರಿ ಯಾವುದಾದ್ರು. ಅದಕ್ಕೆ ಏನಪ್ಪ ಅಂತಂದ್ರೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಮೀನು ಪರಭಾರ ನಿಷೇಧ PTCL ಕಾಯ್ದೆಗೆ ವ್ಯತಿರಿಕ್ತವಾಗಿ ಇರುವ ಅಂಶಗಳನ್ನು ಕಾನೂನಾತ್ಮಕವಾಗಿ ಪರಿಹರಿಸುವುದು ನಮ್ಮ ಗುರಿ ಅಂತೇಳಿ H. ಮಾದೇವಪ್ಪನವರು ಮಾತಾಡ್ತಾರೆ. ಅವರು ಆ ದಲಿತ ಸಮುದಾಯದ ಬಂದಂಥವರು ದಲಿತರ ಪರವಾಗಿ ಮಾತಾಡ್ತಾ ಇದ್ದಾರೆ. ಒಂದಿಷ್ಟು ಭೂಮಿ ಇದಾವೆ, ಇಲ್ಲ ಅಂತಲ್ಲ. ಆ ಭೂಮಿಗಳು ಸಹಿತ ಯಾರಿಗೆ ಗೊತ್ತಿಲ್ಲ ಪರಭಾರೆ ಮಾಡುವಂಥದ್ದು, ಏನೋ ಮಾರಾಟ ಮಾಡಿಸುವಂಥದ್ದು, ಹೋಗಿಸುವಂಥದ್ದು ಮಾಡ್ತಿರ್ತಾರೆ. ಇಂಥದ್ದು ನಿಯಂತ್ರಣ ಮಾಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಹೌದು, ಇಲ್ಲ ಅಂತಲ್ಲ. ಯಾಕಂದರೆ ಎಷ್ಟೋ ಜನರಿಗೆ ಅವ್ರ ಭೂಮಿ ಎಲ್ಲಿದೆ ಏನು ಎಂತೂ ಸಹಿತ ಗೊತ್ತಿರೋಲ್ಲ. ಯಾವುದೋ ಶಾಂಕ್ಷನ್ ಆಗಿರ್ತದೆ, ಅದು ಆಗದೇ ಇರ್ತದೆ. ಇವತ್ತು ಅದು ಏನೂ ಮಾಡೋದು ಬೇಕಾಗಿಲ್ಲ. ನಾವು ಈ ಒಂದು ದಲಿತ ಮತ್ತು ಆದಿವಾಸಿಗಳು ಕಾಡಿಗೆ ಹೋದಾಗ ಗೊತ್ತಾಗ್ತದೆ. ಕಾಡಿನಲ್ಲಿ ಒಂದು ಮನೆ ಕಟ್ಟುಗಳಿಗೆ ಸಹ ಜಾಗ ಕೊಡ್ತಾ ಇಲ್ಲ ಆದಿವಾಸಿಗಳಿಗೆ. ಅವ್ರ ಬದುಕು ನರಕಾಗಿದೆ. ಏನು ನಮ್ಮಲ್ಲೇ ಏನು ಈ ನೆಕ್ಸ್ಲೈಟ್ಸು ಅವರು ಇವರು ಭೂಮಿ ಕಾಡಿನಲ್ಲಿ ಇದು ಹೊಕ್ಕಂಥವ್ರು ಅವ್ರು ಇವತ್ತು ಯಾಕೆಂದ್ರೆ ಮಾಡಿದಾರಪ್ಪ ಅಂದರೆ ಈ ಆದಿವಾಸಿಗಳ ಸಲುವಾಗಿ ದಲಿತ ಸಲುವಾಗಿ ಹೋರಾಟ ಮಾಡ್ತಾರೆ ಮತ್ತು ಅವರೇ ಇದ್ದಾರೆ. ಹೀಗಾಗಿ ಅವರು ತಮ್ಮ ಹೋರಾಟವನ್ನು ತಮ್ಮ ಬದುಕಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೊಂದಿಷ್ಟು ಏನೋ ರೂಲ್ಸ್ಗಳು ಇನ್ನಷ್ಟು ಟೈಟ್ ಮಾಡಿ ಅವ್ರ ಭೂಮಿ ಅವರಿಗೆ ಉಳಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಮ್ಮ ಮಹಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಅದನ್ನೇನೋ ಏನಪ್ಪ ಅಂದ್ರೆ PTCL ಕಾಯ್ದೆಗೆ ಒಂದು ಸಂಬಂಧಿಸಿದಾಗ ಚೇಂಜಸ್ ಮಾಡಬೇಕು ಅಂತೇಳಿ ಚರ್ಚೆ ಮಾಡ್ತಾಯಿದ್ದಾರೆ. ಇದೊಂದು ಬರೀ ಚರ್ಚೆ ಆಗಿ ಹೋಗಬಾರ್ದು. ಕಾನೂನಾತ್ಮಕವಾಗಿ ಏನಾದರೂ ಪರಿಹಾರ ಸಿಗುವಂಥ ಜನಕ್ಕೆ ಆಗುವಂಥದ್ದು ಆಗಬೇಕಾಗಿದೆ. ಯಾಕಂದರೆ ಇವತ್ತು ಮ್ಯಾಕ್ಸಿಮಮ್ ಭೂಮಿಗಳೆಲ್ಲ ವಿಶೇಷವಾಗಿ ಮೇಲ್ಜಾತಿಗಳ ಕೈಯಲ್ಲಿ ಇರುವುದು ನಾವು ನೋಡ್ತಾ ಇದ್ದೀವಿ. ಯಾಕೆ ನಮ್ಮನೆ ಫ್ಯೂಡಲಿಸಮ್ ಜಮೀನ್ದಾರಿ ಪದ್ಧತಿ ಅದ. ಸಾವಿರಾರು ಎಕರೆ, ನೂರಾರು ಎಕರೆ ಈಗ ಅಲ್ಲೂ ಇಲ್ಲಂತಲ್ಲ, ಭಾಳ ಕಡಿಮೆ ಜನ. SC STಗಳಲ್ಲೂ ಸಹಿತ 10-20 ಎಕರೆ ಇದ್ದಂಥವ್ರು ಭಾಳ ಕಡಿಮೆ. ಒಬ್ಬರು ಯಾರೋ ಒಂದಿಬ್ಬರು 3 ಮಂದಿ ಇವತ್ತು ನೂರಾರು ಎಕರೆ ಹೊಂದಿದಾರಪ್ಪ ಮತ್ತೇನೋ ಮಾಡಿದಾರೆ ಅಂತಂದ್ರೆ ಅದು ಅವ್ರು ಅಷ್ಟೇ ವಿನಃ ಇನ್ನುಳಿದವ್ರು ಇರುವುದಿಲ್ಲ. ಅದು ಅವ್ರ ಸಂಬಂಧಿಕರಿಗೆ ಅಂತಮ್ರಿಗೆ ಅವ್ರೊಳಗೆ ಇರ್ತಾವೆ ಅಷ್ಟೇ, ಅವ್ರಿಗೆ ಮಾಡ್ಕೊಂಡಿರ್ತಾರೆ ವಿನಃ ಇಡೀ ಸಮುದಾಯಕ್ಕೆ ಹೆಲ್ಪ್ ಮಾಡುವಂಥ ನೇಚರ್ ಅವರಲ್ಲೂ ಇಲ್ಲ, ನಮ್ಮಲ್ಲೂ ಇಲ್ಲ ಅನ್ನೋದು ನೋಡ್ತಾ ಇದ್ವಿ ನಾವು. ಅದಕ್ಕೆ ಆ ದಿಶೆಯಲ್ಲಿ H. ಮಾದೇವಪ್ಪನವರು ಈ ದಲಿತ ಮತ್ತು ನಮ್ಮ ಆದಿವಾಸಿಗಳ ಸಲುವಾಗಿ ಅವ್ರ ಭೂಮಿ ಅವ್ರಿಗೆ ಉಳಿಯುವಂಥದ್ದು ಅವ್ರಿಗೆ ಅದಕ್ಕೆ ಮುಖ್ಯ ಅಂದರೆ ಅದು ನಮ್ಮ ಭೂಮಿ ಅದು ಉಳಿಸ್ಕೋಬೇಕು ಹೆಂಗೆ ಅನ್ನೋ ಜ್ಞಾನವನ್ನು ಅವ್ರು ಹಂಚುವ ಸಲುವಾಗಿ ಶಿಕ್ಷಣ ಎಲ್ಲ ಮಕ್ಕಳಿಗೆ ಸಿಗುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಮಾಡಿದಾರಿಲ್ಲ ಅಂತಲ್ಲ ರಿಸರ್ವೇಷನ್ ಎಲ್ಲ ಅದ. ಅಷ್ಟಿದ್ದು ಸಹಿತ
ಎಷ್ಟು ಜನಕ್ಕೆ ಅದು ವಿದ್ಯೆ ಸಿಕ್ಕದು ಅನ್ನೋದು ಮೊದಲಿಗಿಂತ ಉತ್ತಮ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಆದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಅವ್ರ ಬದುಕನ್ನು ಉಳಿಸ್ಕೊಳ್ಳುವಂತಹ ಒಂದು ಶಕ್ತಿ ಅವ್ರಿಗೆ ಕೊಡೋ ಶಿಕ್ಷಣ ಜೊತೆ ಒಂದಿಷ್ಟು ಭೂಮಿ ಅವ್ರಿಗೆ ಸಿಕ್ತಪ್ಪ ಅಂದ್ರೆ ಯಾರೂ ಭಾಳ ಇಲ್ಲ. ನೀವು ಇವತ್ತು ಸರ್ವೆ ಮಾಡಿದ್ರೆ ಗೊತ್ತಾಗಿಬಿಡ್ತದೆ. ಒಂದು ಹಳ್ಳಿಯಲ್ಲಿ ಎಷ್ಟಪ್ಪ, ಒಂದು 4 ಎಕರೆ 10 ಎಕರೆ 20 ಎಕರೆ ಮ್ಯಾಕ್ಸಿಮಮ್ ಎಷ್ಟು ಇರ್ಬೋದು ನಾವು ನೋಡಿದಂಗೆ ಗಮನಿಸಿದಂಗೆ. ಆದರೆ ಉಳಿದ ಭೂಮಿಗಳೆಲ್ಲ ಮೇಲ್ಜಾತಿ ಇರಲಿ, ಅವರು ಬಂದಿದ್ದಾರೆ ಹಿಂದಿನ ಹಿರಿಯರಿಂದ. ಆದರೆ ಸರ್ಕಾರಿ ಭೂಮಿ ಸಾಕಷ್ಟು ಅದು, ಅದರಲ್ಲಿ 2 ಎಕರೆ 3 ಎಕರೆ ಒಂದು ಕುಟುಂಬ ಕೊಟ್ಟಿದ್ದಪ್ಪ ಅಂತಂದ್ರೆ ಇವತ್ತು ಉದ್ಯೋಗವೂ ಇಲ್ಲ. ಅಟ್ಲೀಸ್ಟ್ ತಮ್ಮ ಭೂಮಿಗಳಲ್ಲಿ ತಾವೇನೋ ಗಿಡಗಳನ್ನ ಬೆಳೆದು, ಕಟ್ಟಿಗೆ ಮಾರೋ, ಒಂದು ಏನೋ ಬೆಳೆ ಬೆಳೆದು ಬದುಕ್ತಾರೆ, ತಮ್ಮ ಕುಟುಂಬ ಸಾಕಿ ಸಲ್ಲುತ್ತಾರೆ. ಅದೇ ರೀತಿಯಾಗಿ ಕಾಡಿನಲ್ಲೂ ಸಹಿತ ಅವ್ರು ಒಂದಿಷ್ಟು ಮನೆ ಜೊತೆ 1 ಎಕರೆ 2 ಎಕರೆ ಭೂಮಿ ಕೊಟ್ಟರೆ ಆ ಭೂಮಿಯಾಗ ಅವರು ಏನೋ ಭತ್ತ ಬೆಳೀಲಿ, ಮತ್ತೇನೋ ಬೆಳೀಲಿ, ಬೆಳ್ಕೊಂಡು ತಮ್ಮ ಆಹಾರ ಉತ್ಪಾದನೆ ಮಾಡಿಕೊಂಡು ಎಷ್ಟೋ ಬರ್ಡನ್ ಕಡಿಮೆ ಆಗ್ತದೆ. ಅದರಿಂದಾಗಿ ಒಂದಿಷ್ಟು ಏನೋ ಹೊರಗೆ ಬಂದು ಮಾರುಕಟ್ಟೆಗೆ ಒಂದಿಷ್ಟು ಕಾಳು ಕಡಿನೋ ಮತ್ತೇನೋ ಬಂದ್ರೆ ಇನ್ನೂ ಅವ್ರ ಬದುಕು ಸರಳ ಆಗ್ತದೆ. ಈ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಂದು ಯೋಚನೆಯೂ ಮಾಡಲಿಕ್ಕೆ ಏನು ಮಾಡಬೇಕಾಗಿದೆ, ಜಲ್ದಿ ಮಾಡಬೇಕು, ಅದನ್ನು ಕ್ವಿಕ್ಕಾಗಿ ಮಾಡಿದರೆ ಭಾಳ ಉತ್ತಮ ಅಂತೇಳಿ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನೀವು ಅಧಿಕಾರಕ್ಕೆ ಬರೋ ಮುಂದೆ ಹೇಳಿದಿರಿ ರೈತರಿಗೆ, ಇಲ್ಲಪ್ಪ ರೈತರದ್ದು ನಾವು 3 ಕಾಲಕ್ಕೆ ಹಾಕ್ತೀವಿ, EPMC ಮತ್ತು ಹಿಂದಿನ ಕಾನೂನು ತೊಗೊಂಬರ್ತಂತ ಹೇಳಿದ್ರಿ. ಈಗ ಮತ್ತೆ ಅದನ್ನು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಲಿಕ್ಕಿದ್ರಿ. ಈಗಲೂ ಮಾತಾಡ್ಲಿಕ್ಕಿದ್ದಾರೆ ಎಸ್ ಟಿ ಮಾದೇವಪ್ಪ ಅವರು, ದಲಿತರ ಪರವಾಗಿ, ಆದಿವಾಸಿಗಳ ಪರವಾಗಿ. ಅದು ಏನಪ್ಪ ಅಂದರೆ ಇನ್ನೂ ಮಾತಾಗಿ ಉಳಿತಾ ಇದೆ, ಅಸ್ತಿತ್ವಕ್ಕೆ ಯಾವ ಬರ್ತದೆ ಅನ್ನೋದು ಆ ಪಾಪ ಸಮುದಾಯಕ್ಕೆ ಸಂಬಂಧಿಸಿದಂತೆ ಒಂದು ಸ್ವಲ್ಪ ಬುದ್ಧಿವಂತರು ಓದಿದವರು ಕೇಳಿಗಿದ್ದಾರೆ ಯಾವ ಬರೋದೆಲ್ಲ ಅಂತೇಳಿ. ಯಾಕಂದರೆ ನಾವು ಅಂದ್ಕೊಂಡಷ್ಟು ಯಾವುದೂ ಸುಲಭ ಇಲ್ಲ, ಸಮಯ ತೊಗೊಳ್ತಾ ಇರ್ತದೆ. ಆದಷ್ಟು ಏನು ಮಾಡಬೇಕಾಗಿದೆ ನಿಮ್ಮ ಅವಧಿಯಲ್ಲಿ ಮಾಡಿದರೆ ಉತ್ತಮ ಅಂತೇಳಿ ದಲಿತ ಪರ ಇದ್ದಂಥ ಧ್ವನಿಗಳು ಇವತ್ತು ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಗೆ ಏನು ಉತ್ತರ ಕೊಡ್ತೀರಿ? ಮಾಡಿರಿ, ಬರೀ ಮಾತಾಡೋದ ಕೊಡಬಾರ್ದು, ಕೆಲಸ ಅನುಷ್ಠಾನಕ್ಕೆ ಬರಲಿ ಅಂತ ಹೇಳ್ತಾ ಇದೊಂದಿಷ್ಟು ದಲಿತ ಪರ ಅಥವಾ ಆದಿವಾಸಿಗಳ ಪರ ಒಂದಿಷ್ಟು ಮಾತು. ಯಾಕಂದರೆ ನಮ್ಮ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆ ಭಾಳ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಅದು ಅವ್ರಿಗೆ ಪಟ್ಟಂಥ ವಿಷಯ. ಬಟ್ ನಾವೀಗ ಮಾಡಬೇಕಾಗಿದ್ದು ಎಲ್ಲ ಸರ್ವಾಂಗೀಣ ಜನರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆ ವಿಚಾರ ಒಬ್ಬರು ಹೇಳೋದ್ರಿಂದ ಅಲ್ಲ, ಮಾಡೋದ್ರಿಂದ ಆಗ್ತಾನಂತ ಮಾತನ್ನು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಲಿ ಅನ್ನುವಂಥದ್ದನ್ನು ಈಗಾಗಲೇ ಮನೆರಗ ಬಗ್ಗೆಯೂ ಮಾತಾಡಿದ್ವಿ. ಮನೆರಗ ಇದು ಈ ಜನಾಂಗಕ್ಕೆ, ದುಡಿಯುವ ಜನಾಂಗಕ್ಕೆ, ಶುದ್ಧ ಜನಾಂಗಕ್ಕೆ ಉದ್ಯೋಗ ಕೊಡುವಂಥ ಒಂದು ವ್ಯವಸ್ಥೆ. ನಿಜವಾಗಿಯೂ ಆದಿವಾಸಿಗಳು ಅಂದರೆ ನಮ್ಮ ST ಜನಾಂಗ, ಕೆಲವೊಬ್ಬರಲ್ಲಿ ಉದ್ದಾರಾದವರು ಇದ್ದಾರೆ, ಮನೆ ಇದ್ದವರು ಅದರ ಸಾಕಷ್ಟು ಆಸ್ತಿ ಮಾಡ್ಕೊಂಡವ್ರು ಇದ್ದಾರೆ, ಎಲ್ಲ ಇದ್ದಾರೆ. ಆದರೆ ಭಾಳಷ್ಟು ಜನ ಕಾಡುಗಳಲ್ಲಿರ್ತಕ್ಕಂಥ ಆದಿವಾಸಿಗಳಿಗೆ ಅವರು ಕಾಡು ಬಿಟ್ಟು ಕೊಡೋ ಜೊತೆಗೆ ಒಂದಿಷ್ಟು 1 ಎಕರೆ 2 ಎಕರೆ ಅಗ್ರಿಕಲ್ಚರ್ ಮಾಡೋದು ಭೂಮಿ, ಕಾಡನ್ನು ಬದುಕುವಂಥ ಜನರಿಗೆ ಅಲ್ಲಿ ವಾಸಿಸೋದಕ್ಕೆ ಒಂದಿಷ್ಟು ಭೂಮಿ, ಜಾಗ, ಮನೆ ನಿಜವಾಗಿ ಮಾಡಿಕೊಟ್ರೆ ಅದೊಂದು ರೂಪ ಪಡ್ಕೊಂಡು ಈ ಆದಿವಾಸಿಗೊಂದು ಬದುಕಾಗುವಂಥ ಸಾಧ್ಯತೆಗಳಿದ್ದಾವೆ. ಆದಿವಾಸಿಗಳು ಈ ದೇಶದ ಪಾರ್ಟ್ ಆ್ಯಂಡ್ ಪಾರ್ಸಲ್, ಮತ್ತು ಅವ್ರ ಮೂಲ ನಮ್ಮ ದೇಶದ ಮೂಲವಾಸಿಗಳು ಆದಿವಾಸಿಗಳು. ಈ ಹಿನ್ನೆಲೆಯಲ್ಲಿ ಅವರಿಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಅದನ್ನು ಕಾರ್ಯರೂಪಕ್ಕೆ ತರುವಂಥ ಅನಿವಾರ್ಯತೆ ಇವತ್ತಿದ್ದಾವೆ. ಅದನ್ನು ಮಾಡಿದ್ರೆ ನಿಜವಾಗಿಯೂ ನಾವು ನಮ್ಮ ಜನರನ್ನು ಅಥವಾ ನಮ್ಮ ಬಿದ್ದ ಜನವನ್ನು ಎಬ್ಬಿಸಿದಂಗೆ ಆಗ್ತದೆ ಈ SC ST ಜನರಿಗಾಗಿ, ದಲಿತರು ಮತ್ತು ಆದಿವಾಸಿಗಳಿಗೆ ಈ ಕೆಲಸ ಮಾಡುವಂಥದ್ದು ಇವತ್ತು ಭಾಳ ಅನಿವಾರ್ಯ ಅದ. ಅವ್ರ ಮೇಲೆ ಹೇಳಬೇಕಾಗಿದೆ, ಅವ್ರು ಕಾಡು ಹೊಡಿಬೇಕಾಗಿದೆ, ಅವ್ರು ಸ್ವಲ್ಪ ಜಮೀನು ಕೊಡಬೇಕಾಗಿದೆ. ಯಾರ್ಯಾರಿಗೂ ಭೂಮಿ ಕೊಡೋದಿಲ್ಲ, ಅವ್ರು ಕೊಡೋದು ಒಳ್ಳೆಯದಲ್ವಾ? ಆದಮೇಲೆ ನೀವೆಲ್ಲ ಕೇಳಿದ್ರಲ್ಲ ಇಲ್ಲಿವರೆಗೆ ಆದಿವಾಸಿಗಳ ಸಲುವಾಗಿ, ದಲಿತರ ಸಲುವಾಗಿ, ಅದನ್ನೆಲ್ಲ ನೆನಪಿನಲ್ಲಿ ತಾವಿಟ್ಟುಕೊಳ್ಳೋ ಜೊತೆಗೆ ಇವ್ರಿಗೊಂದು ಬದುಕು ಕೊಡುವಂಥ ಕೆಲಸ ನಮ್ಮ ಸರ್ಕಾರಗಳಿಂದ ಆಗಬೇಕಾಗಿಲ್ಲ, ಮೋಸ್ಟ್ಲಿ ಆಗಬೇಕು ಅನ್ನುವಂಥ ಒತ್ತಡದಿಂದ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೆ ನನ್ನ ಮಾತುಗಳು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ ವಂದನೆಗಳು.